ಮಹಾವಿಷ್ಣುವಿಗೆ ನಮಿಸುತ್ತಾ ನಮ್ಮ ಇತಿಹಾಸದ ಅಂದರೆ ನಮ್ಮ ಅಜ್ಜ ಆದಂಥ ನಾರಾಯಣ ಅಯ್ಯಾಚಾರ್ಯ ಅವರು 1942ನೇ ಇಸ್ವಿಯಲ್ಲಿ ಸಣ್ಣ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ನಂತರ ದೊಡ್ಡ ರಥದ ನಿರ್ಮಾಣ 1 ವರ್ಷ ಬಿಟ್ಟು ಆಗಿದೆ ಎಂದು ಅನಿಸಿಕೆ ಇದೆ. ಅದು ನಮ್ಮ ಅಜ್ಜ ಎಲ್ಲ ಕುಟುಂಬದವರು ಸೇರಿ ಎಲ್ಲರೂ ಈ ರಥದ ಕೆಲಸವನ್ನು ಮಾಡಿದ್ದಾರೆ. ಅದರ ನಂತರ ಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದಾವಾಗ 2016ರಲ್ಲಿ ನಾನು ಮತ್ತು ನಮ್ಮ ಕುಟುಂಬದವರು ನಮ್ಮ ತಮ್ಮ ಎಲ್ಲ ಸೇರಿ ಇದನ್ನು ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದೆವು. ಅದಲ್ಲದೆ ಮತ್ತೆ ಇದರದ ಪ್ರತಿ ವರ್ಷ ನಾವು ತೇರಿನ ಬಿಟ್ಟಿ ಹೇಳುವಂಥ ಕೆಲಸವನ್ನು ಪ್ರತಿ ವರ್ಷ ಮಾಡುತ್ತೇವೆ. ಅದರಲ್ಲಿ ಯಾವುದೂ ಒಂದು ತೊಂದರೆ ಇಲ್ಲ. ಆ ಮಹಾವಿಷ್ಣು ನಮಗೆ ಒಳ್ಳೆಯದನ್ನು ಮಾಡಿದ್ದಾನೆ, ಇನ್ನು ಮುಂದೆ ಒಳ್ಳೆಯ ಮಾಡ್ತಾರೆ ಅಂತ ಅನಿಸಿಕೆ ನಮ್ಮಲ್ಲಿ ಇದೆ. ಆ ಮಹಾವಿಷ್ಣುವಿನ ಕೆಲಸ ನಾವು ಯಾವತ್ತೂ ಅದನ್ನು ನಾವು ಬಿಡುವುದಿಲ್ಲ. ಪ್ರತಿ ಸಲ ನಾವು ಪ್ರತಿ ವರ್ಷ ನಾವು ಅದನ್ನು ಮಾಡ್ತೇವೆ. ಅದಕ್ಕೆ ನಮಗೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಉಲ್ಪ್ ಹೇಳ್ಕೊಡ್ತಾರೆ. ಅದನ್ನು ನಾವು ತಗೊಬಂದು ಅದರಿಂದ ಅಡುಗೆ ಮಾಡಿ ಒಂದಿನ ತೇರಂದಿನ ಊಟ ಮಾಡ್ತೇವೆ ಎಲ್ಲರೂ ಸೇರಿ. ಮತ್ತು ಬಂದಂಥ ಭಕ್ತಾದಿ ನಮ್ಮ ಮನೆಯಲ್ಲ ಜನ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಊಟ ಎಲ್ಲ ಹಾಕಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೇವೆ ಪ್ರತಿ ವರ್ಷ. ಆ ಮಹಾವಿಷ್ಣು ಅನುಗ್ರಹ ನಮ್ಮಲ್ಲಿ ಸದಾ ಇರಲಿ ಅಂತ ನನ್ನ ಪ್ರಾರ್ಥನೆ.